ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಸೃಷ್ಟಿ ದೃಷ್ಟಿ ಚಾನಲ್ಗೆ ಸ್ವಾಗತ. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅನ್ಕೋತೀನಿ. ನಾನು ಕೂಡ ಚೆನ್ನಾಗಿದ್ದೀನಿ. ಏನಪ್ಪ ಇಷ್ಟೊಂದು ಕತ್ಲೆ ಇದೆ, ಈ ಥರ ವಿಡಿಯೋ ಮಾಡ್ತಾ ಇದ್ದಾರೆ ಅಂತ ಅಂದ್ಕೊಂಡಿದ್ದೀರಾ? ಹೌದು, ಒಂದು ಗೌರ್ಮೆಂಟ್ ಶಾಲೆಯಲ್ಲಿ ಸ್ಕೇಟಿಂಗ್ ತರಬೇತಿನ ಕೊಟ್ಟಿದ್ದಾರೆ. ನಾನು ಊಟ ಮುಗಿಸ್ಕೊಂಡು ವಾಕಿಂಗ್ಗೆ ಅಂತ ಬಂದಿದೆ. ಇಲ್ಲಿ ನಮ್ಮ ತಾಯಿ ಮನೆಗೆ ಬಂದಿದೆ. ಅಲ್ಲಿ ನಾನು ಓದಿರುವಂತಹ ಶಾಲೆಯಲ್ಲಿ ಈ ಥರ ತರಬೇತಿ ಕೊಟ್ಟಿದ್ದರು. ಹಾಗಾಗಿ ವಾಕಿಂಗ್ ಅಂತ ಬಂದಿದ್ನಲ್ಲ, ನಾನು ಕೂಡ ನೋಡ್ತಾ ನಿಂತಿದ್ದೆ. ಮಕ್ಕಳ ಜೊತೆಲೂ ಕೂಡ ಮಾತಾಡಿಸ್ಕೊಂಡು ನಿಂತಿದ್ದೆ. ಇಲ್ಲಿ ಸ್ಕೇಟಿಂಗ್ ಹಾಕೋತಾ ಇರೋದು ನನ್ನ ತಂಗಿ ಮಗ. ಅವನು ಕೂಡ ಒಂದು ಸತಿ ಟ್ರೈ ಮಾಡ್ತೀನಿ ಅಂತ ಆ ಮಕ್ಕಳನ್ನ ಕೇಳ್ದ. ಆ ಮಕ್ಕಳು ಕೂಡ ಕೊಟ್ಟರು. ಹಾಗೆ ಹಾಕ್ಕೊಂಡು ಅವನು ಕೂಡ ಟ್ರೈ ಮಾಡ್ದ, ಆಟ ಆಡ್ದ ಸ್ವಲ್ಪ ಹೊತ್ತು. ಅವನು ಕೂಡ ತುಂಬ ಒಳ್ಳೆ ಮಕ್ಕಳು, ತುಂಬ ಚೆನ್ನಾಗಿ ಸ್ಕೇಟಿಂಗ್ನ ಹೇಳ್ಕೊಡ್ತಾಯಿದ್ರು. ಅವನಿಗೆ ತುಂಬ ಖುಷಿ ಆಯಿತು. ಸುಮಾರು 10 ಗಂಟೆ ರಾತ್ರಿ ಆಗಿದೆ. ಅಷ್ಟೊತ್ತಲ್ಲಿ ಟ್ರೈನಿಂಗ್ ಕೊಡ್ತಾಯಿದ್ರು. ನಿಶಬ್ದವಾಗಿರುತ್ತೆ, ಯಾರೂ ಸೌಂಡ್ ಇರೋದಿಲ್ಲ, ಡಿಸ್ಟರ್ಬ್ ಮಾಡೋದಿಲ್ಲ ಮಕ್ಕಳಿಗೆ ಅಂತ ಹೇಳಿ ಅಷ್ಟೊತ್ತಲ್ಲಿ ತರಬೇತಿನ ಕೊಡ್ತಾಯಿದ್ರು. ತುಂಬಾ ಖುಷಿ ಆಯಿತು. ಒಂದು ಗೌರ್ಮೆಂಟ್ ಶಾಲೆಯಲ್ಲಿ ಈ ಥರ ಎಲ್ಲ ತರಬೇತಿನ ಕೊಡೋದು ಅಂದರೆ ಒಂಥರ ತುಂಬಾ ಖುಷಿ ಆಗುತ್ತೆ. ಮಕ್ಳಿಗೂ ಕೂಡ ಒಂಥರ ಇಂಟ್ರೆಸ್ಟ್ ಇರುತ್ತೆ. ಇದು ಕುಣಿಗಲ್ ತಾಲೂಕು, ತುಮಕೂರು ಜಿಲ್ಲೆ ಅಮೃತೂರಿನಲ್ಲಿ ಇರುವಂತಹ ಗೌರ್ಮೆಂಟ್ ಶಾಲೆ ಇದು. ನನಗಂತೂ ತುಂಬಾ ಖುಷಿ ಆಯಿತು ಈ ಮಕ್ಕಳನ್ನೆಲ್ಲ ನೋಡಿ. ಹಾಗೆ ಅವರ ತಂದೆ ಕೂಡ ಇದ್ದರು, ಸರ್ಗಳಿದ್ರು ಕೂಡ. ಅವರು ಕೂಡ ನಾನು ಒಂದು ಸಣ್ಣದಾಗಿ ವಿಡಿಯೋ ಮಾಡ್ಕೋಬೋದಾ ಅಂತ ಕೇಳಿದೆ. ಮಾಡ್ಕೊಳ್ಳಿಯಪ್ಪ, ಅದಕ್ಕೇನಿಲ್ಲ ಅಂತ ಹೇಳ್ಬಿಟ್ಟು ಅವರು ಮಾಡಿಕೊಟ್ರು. ಈ ಇಬ್ಬರು ಮಕ್ಕಳು ಕೂಡ ತುಂಬ ಚೆನ್ನಾಗಿ ಸ್ಕೇಟಿಂಗ್ಗೆ ಟ್ರೈ ಮಾಡ್ತಾಯಿದ್ದಾರೆ. 2 ವರ್ಷದಿಂದ ಟ್ರೈನಿಂಗ್ ಕೊಡ್ತಾ ಇದ್ದಾರಂತೆ. ಮತ್ತು ಹೊರಗಡೆ ಕೂಡ ಇವ್ರನ್ನ ಕರ್ಕೊಂಡೋಗಿದ್ದಾರೆ. ತುಂಬ ಚೆನ್ನಾಗಿ ಮಾಡ್ತಾರಂತೆ. ಇಲ್ಲಿ ಇನ್ನೂ ಹೊರಗಡೆ ಟ್ರೈನಿಂಗಿಗೆ ಎಲ್ಲ ಕರ್ಕೊಂಡು ಹೋಗ್ತಾರಲ್ಲ, ಆಡೋದಕ್ಕೆ ಕರ್ಕೊಂಡು ಹೋಗ್ತಾರಲ್ಲ, ಆ ಕಡೆ ಕರ್ಕೊಂಡು ಹೋಗೋದಕ್ಕೆ ಅಂತ ಹೇಳಿ 1 ವಾರ ಟ್ರೈನಿಂಗ್ ಮತ್ತೆ ಕೊಡ್ತಾ ಇದ್ದಾರೆ ಅಂತೆ. ಇಷ್ಟೊತ್ತಲ್ಲಿ 10:30 ರಾತ್ರಿ ಆಗಿದೆ, ಇಷ್ಟೊತ್ತಲ್ಲಿ ಆಡ್ತಾ ಇದ್ದಾರೆ ಅಂತ ಅಂದ್ಬಿಟ್ಟು ನಾನು ಕೂಡ ಹಾಗೆ ಹಿಂದೆ ಅಲ್ಲಿ ನೋಡಿ ವಾಕ್ ಮಾಡ್ತಾ ಇರೋರು ಒಬ್ಬರು ಸರ್ರು. ಅವರು ಕೂಡ ಊಟ ಮುಗಿಸ್ಕೊಂಡು ಬಂದು ಮಕ್ಕಳ ಜೊತೆಯಲ್ಲಿ ಟ್ರೈನಿಂಗ್ ಕೊಡ್ತಾ ಅವರು ವಾಕ್ ಮಾಡ್ತಾಯಿದ್ರು. ಹಾಗಾಗಿ ತುಂಬ ಚೆನ್ನಾಗಿ ಮಾತಾಡಿದ್ರು ಸರ್ಗಳು ಕೂಡ. ಅಲ್ಲಿ ಹಾಸ್ಟೆಲ್ ಕೂಡ ಇದೆ. ಹಾಸ್ಟೆಲಲ್ಲಿ ಇರೋವಂಥ ಟೀಚರ್ಸ್ಗಳು ಕೂಡ ಅವರು ತುಂಬ ಚೆನ್ನಾಗಿ ಮಾತಾಡಿದ್ರು. ಹೌದಾ, ಪರವಾಗಿಲ್ಲ, ವಿಡಿಯೋ ಅಪ್ಲೋಡ್ ಮಾಡಿ ನೀವು ಯೂಟ್ಯೂಬ್ ಚಾನಲ್ಗೆ ಅಂತ ಹೇಳಿದ್ರು. ನನಗೆ ತುಂಬಾ ಖುಷಿ ಆಯಿತು. ಯಾಕಂದರೆ ಒಬ್ಬೊಬ್ಬರು ಇಲ್ಲ ಬೇಡ, ಮಕ್ಕಳಿಗೆ ದೃಷ್ಟಿ ಆಗುತ್ತೆ ಹಾಗೆ ಹೀಗೆ ಅಂತ ಎಲ್ಲ ಹೇಳ್ತಾರೆ. ಇವರು ಆ ರೀತಿ ಎಲ್ಲ ಏನೂ ಹೇಳಲಿಲ್ಲ. ಪರವಾಗಿಲ್ಲ, ನೀವು ಅಪ್ಲೋಡ್ ಮಾಡಿ ಅಂತ ಹೇಳಿದ್ರು. ನೋಡಿ, ಇದೇ ಶಾಲೆಯಲ್ಲಿ, ಇದು ಇಂಗ್ಲೀಷ್ ಮೀಡಿಯಮ್ಮು ಇವಾಗ ಓಪನ್ ಆಗಿರೋವಂಥ ಶಾಲೆ ಇದು. ಇದೇ ಶಾಲೆಯಲ್ಲಿ ನಾನು ಕನ್ನಡ ಮೀಡಿಯಮಲ್ಲಿ ಓದಿರೋದು. 30 ವರ್ಷಗಳ ಹಿಂದೆ ನಾನು ಇದೇ ಶಾಲೆಯಲ್ಲಿ ಓದ್ತಿದ್ದೆ. 1ರಿಂದ 5th ಸ್ಟ್ಯಾಂಡರ್ಡ್ವರೆಗೂ ಕೂಡ ನಾನು ಇದೇ ಶಾಲೆಯಲ್ಲಿ ಓದಿದ್ದೀನಿ. ನನಗೆ ತುಂಬಾ ಖುಷಿ ಆಯಿತು. ನನ್ನ ಶಾಲೆಯಲ್ಲಿ ಈ ಥರ ಪ್ರತಿಭೆಗಳನ್ನ ಗುರುತಿಸಿ ಇವರು ಟ್ರೈನಿಂಗ್ ಕೊಡ್ತಾ ಇರೋದು ನನಗೆ ತುಂಬಾ ಖುಷಿ ಆಯಿತು. ಹಾಗಾಗಿ ಈ ಮಕ್ಕಳ ಜೊತೆ 1-2 ಸೆಲ್ಫಿ ಕೂಡ ತಗೊಂಡೆ. ನಿನ್ನ ಹೆಸರು ಅನ್ಸುತ್ತಾ? ನವೀನ್. ಎಷ್ಟನೇ ಕ್ಲಾಸು? 3rd ಸ್ಟ್ಯಾಂಡರ್ಡು. ಇದೇ ಸ್ಕೂಲ್, ಗೌರ್ಮೆಂಟ್ ಸ್ಕೂಲಲ್ಲ? ನಿನ್ನ ಹೆಸರು ಪುಟ್ಟ? ಚಿರಾಗ್. ನೀನು ಇದೇ ಸ್ಕೂಲಲ್ಲ? ಇಬ್ಬರು 2 ವರ್ಷದಿಂದ ಕಲಿತಾ ಇರೋದಾ?